ನಮಗೆ ಚೈತನ್ಯ ಪ್ರಕ್ರಿಯೆಯಲ್ಲಿ ಸಂಯೋಗ ಅಂತಂದಾಗ ಇರ್ತಕ್ಕಂಥ ಸ್ವಲ್ಪ ಶಕ್ತಿಗಳನ್ನು ಬಳಕೆ ಮಾಡ್ತಾರೆ. ಸ್ವಲ್ಪ ಶಕ್ತಿಗಳಿಗೆ ಏನೇನೆಲ್ಲ ಇದೆ, ಸ್ವಲ್ಪ ನಾನು ಆರೋಗ್ಯ ಚೆನ್ನಾಗಿ ಇಟ್ಕೊಬೋದು ಅಲ್ವಾ, ಇಲ್ಲ ಸರಿ ಮಾಡ್ಕೊಬೋದು, ಈ ಥರದ್ದು ಒಂದು ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳ ರೀತಿಯಲ್ಲಿ ಸಂಕಲ್ಪದ ರೀತಿಯಲ್ಲಿ ಇರುತ್ತೆ. ಅದನ್ನು ಆ ಥರ ಬಂದಿದ ತಕ್ಷಣವೇ ನಾವು ಕಾರ್ಯಾಚರಣೆಗೆ ರೂಪುರೇಷೆ ಬರಬೇಕು. ಇಲ್ಲ ಆಮೇಲೆ ನೋಡೋಣ ಅಂತಂದರೆ ಇರೋದು ಹೋಗೋದು, ಇರೋ ಶಕ್ತಿನೂ ಹೋಗುತ್ತೆ. ಸೊ ಒಳ್ಳೆಯ ಕೆಲಸವನ್ನು ಬೇಗ ಮಾಡಬೇಕು ಆಯಿತಾ, ಅದನ್ನು ಡಿಲೇ ಮಾಡೋಕ್ಕೋಗ್ಬೋದು, ಅದಕ್ಕೆ ಮುಕ್ತ ಮಾಡೋಕ್ಕೋಗ್ಬೋದು. ತುಂಬ ದೊಡ್ಡ ಕೆಲಸ ಮಾಡಲಿಕ್ಕೆ ನನಗೆ ಕಷ್ಟ ಇದೆ ಅಂತಂದಾಗ ಬೇರೆ ಸಪೋರ್ಟ್ ತೊಗೊಂಡು ಮುಕ್ತ ನೋಡ್ಕೊಂಡು ಮಾಡಬೇಕು. ನಮಗೆ ಸ್ವಂತವಾಗಿದ್ದಾಗ ಅದು ಯಾವುದೋ ಒಂದು ರೂಪದಲ್ಲಿ ಮನಸ್ಸು ಇಂದ ಬರುತ್ತೋ, ಬೇರೆಯವ್ರು ಹೇಳ್ತಾರೋ, ಗುರುಗಳು ಏನೋ ಅವ್ರು ಹೇಳಿದ್ದಾರೆ ಅಭ್ಯಾಸ ಇಂಥದ್ದೇನೋ ಅವ್ರು ಬಂದಾಗ ಅವ್ರು ನನ್ನ ಒಳ್ಳೇದೇ ಕೇಳ್ತಾರೆ ಅಂತ ಅಂದಿದ ತಕ್ಷಣ ನಾವೇನು ಮಾಡಬೇಕು, ತಕ್ಕಂತ ಸ್ಟಾರ್ಟ್ ಮಾಡ್ತಿಲ್ಲ, ಆವಾಗ ನಾವು ಪ್ರಕ್ರಿಯೆಯಲ್ಲಿದ್ದೀವಿ ಅಂತ. ಇಲ್ಲ ಅಂತಂದರೆ ಅವ್ರು ಹೇಳಿದ್ದಾರೆ, ಮೇ ಬಿ ಎಲ್ಲ ಜೊತೆಯಲ್ಲಿಯೂ ನನಗೆ ಹೇಳಿದ್ದಾರೆ, ನನಗೂ ಸೇರಿಸಿ ಹೇಳಿರ್ಬೋದು, ನನಗಂದಿರ ಬೇರೆಯವ್ರಿಗೂ ಹೇಳಿರ್ತಾರೆ, ಕಾಮನಿಗೆ ಹೇಳಿರ್ತಾರೆ, ನಾನು ಆಮೇಲೆ ನಿಧಾನ ಮಾಡೋದೇ ಆಗುತ್ತೆ, ನನಗೆ ಪರ್ಟಿಕ್ಯುಲರ್ ಹೇಳಿಲ್ಲ ಅನ್ನೋದು ಬಂದಾಗ ಅದು ಕ್ರಿಯೆ ಆಗುತ್ತೆ. ಮಾಡ್ತೀವಿ ಇಲ್ಲಾಂದರೆ ಇಲ್ಲ, ಸೈಕಲ್ ತುಳಿದ್ರೆ ಮಾತ್ರ ಮುಂದೆ ಹೋಗುತ್ತೆ, ಇಲ್ಲಾಂದರೆ ಇಲ್ಲ. ಸೊ ಯಾವುದೋ ಒಂದು ತಪ್ಪು ಅಂತ ಗೊತ್ತಾಗ್ತಾ ಇದೆ, ಆ ತಪ್ಪಿಗೆ ಅವ್ರ ಪನಿಷ್ಮೆಂಟು ಅಥವಾ ಕರ್ಮವನ್ನು ಅಥವಾ ಕಾಯಿಲೆಯನ್ನು ಮತ್ತೆ ಯಾವ ಒಂದು ಕಡೆಯಿಂದ ಇಳಿಸ್ಕೊಳ್ಳೋದು ಇಂಥದ್ದೇನೋ ಒಂದು ಮಾಡ್ತಾ ಇದ್ದಾರೆ ಅಂತಂದರೆ ಆ ಜಾಗದಲ್ಲಿ ನಾವು ಇದ್ದಾಗ ನಾವೇನು ಮಾಡಬೇಕು, ಆ ಥರ ತಪ್ಪು ನನ್ನ ಕಡೆಯಿಂದ ಆಗದಂಗೆ ನಾವು ಹೋಗ್ಬೇಕು ಅಂತೇಳಿ ನಾವು ತಕ್ಕಂಥ ಚಿತ್ರಮುಖ ಹೊಡಬೇಕು. ಆ ಸಿಚುವೇಶನ್ ನಾವು ಬರಬಾರ್ದು ನಮ್ಮ ಹತ್ರ ಅಲ್ವಾ. ಈಗ ಸಿಗ್ನಲ್ ಜಂಪ್ ಆಗಿ ಮುಂದೆ ಹೋಗ್ತಾ ಇರ್ತಾರೆ, ಆವಾಗ ಒಂದಷ್ಟು ಜನ ಪೊಲೀಸ್ ಜೊತೆಲಿ ನಿಂತಿರ್ತಾರೆ ಡಾಕ್ಯುಮೆಂಟ್ಸ್ ತೋರಿಸೋದಕ್ಕೆ ಅಲ್ವಾ, ಫೈನ್ ಕಟ್ಟಿಲ್ಲ ಅಂತ ಇಂಥದ್ದೆಲ್ಲ ಇರುತ್ತೆ. ಅವಾಗ ನಮ್ಗೇನಿಸುತ್ತೆ, ನಾನು ಸಿಕ್ಕಾಪಟ್ಟಿಲ್ಲಲ್ಲಪ್ಪ ಸದ್ಯಕ್ಕೆ ಅಂತ ಅನ್ಬೋದು ಮ್ಯಾಕ್ಸಿಮಮ್. ಆ ಥರ ಆಗ್ಬೋದು. ನಾವು ಹೋಗಿ ಅವ್ರ ಹತ್ರ ಮಾತಾಡಿಸ್ಕೊಂಡು ನಂದೆಲ್ಲ ಕರೆಕ್ಟಾಗಿದೆ ಅಂತ ನಾವು ತೋರಿಸ್ಕೊಂಡು ಹೋಗ್ಬೋದು. ಅವ್ರು ನಿಲ್ಸೋದಿಲ್ಲ ನಮ್ಮನ್ನು, ಆದರೂ ನಾವೇ ಅವ್ರ ಹತ್ರ ಹೋಗಿ ನಿಲ್ಲಿಸಿ ಆಗತ್ತಾ ಅಲ್ವಾ ಮಾಡಿದ್ದೀವಾ ಅಲ್ವಾ. ನಾನು ನೋಡಿ ಡಿ ಎಚ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಕರೆಕ್ಟಾಗಿದೆ, ನಾನು ಕರೆಕ್ಟಾಗಿ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾಯಿದ್ವಿ ಅಂತೇಳಿ ಅವ್ರ ಹತ್ರ ಹೋಗಿ ಎಲ್ಲ ತೋರಿಸ್ಕೊಂಡು ಹೋದರೆ ನಿಮಗೆ ಯಾವುದೇ ಸಮಯದಲ್ಲೂ ನಿಮ್ಮಲ್ಲಿ ಭಯ ಅನ್ನೋದು ಉತ್ಪತ್ತಿ ಆಗಲ್ಲ. ಇಲ್ಲಾಂದರೆ ನೋಡಿದ್ರೆ ಸಾಕಪ್ಪ ನಮಗೆ ಒಂಥರ ಭಯ ಆಗುತ್ತೆ, ಆ ಕಡೆ ಹೋಗೋದ ಕಡೆ ಈ ಕಡೆ ಹೋಗೋಣ ಅನ್ನೋ ಥರ ಇವೆಲ್ಲ ಒಂಥರ ಕೀಳರಿಮೆ ಒಂದು ಭಯ ಉತ್ಪಾದನೆ ಆಗ್ತಾನೆ ಇರುತ್ತೆ. ಅದನ್ನು ನಿಲ್ಲಿಸ್ಬೇಕಾದ್ರೆ ಏನು ಮಾಡಬೇಕು, ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ವಿಷಯ ನನ್ನ ಸರಿ ಇದೆಯಾ ಅವಲೋಕನೆ ಮಾಡ್ತಾರೆ. ಅವಲೋಕನೆ ಮಾಡಲಿಲ್ಲ ಅಂತಂದಾಗ ಬೇರೆಯವ್ರು ನಮ್ಮನ್ನು ಸರಿ ಮಾಡ್ತಾರೆ. ಅದಕ್ಕೆ ಬೇರೆಯವ್ರು ಸರಿ ಮಾಡೋದಕ್ಕೆ ಮುಂಚೆ ನಾವೇ ಸರಿ ಹೋಗ್ಬಿಟ್ರೆ ಒಳ್ಳೇದಲ್ವಾ, ಅದನ್ನ ಒಳ್ಳೇದು. ಅದು ಯೋಗ ಪ್ರಕ್ರಿಯೆ ಅಂತ. ಸೊ ಬೇರೆಯವರೇ ಬಂದು ಸರಿ ಮಾಡಬೇಕು, ಗುರುಗಳೇ ಬಂದು ಸರಿ ಮಾಡಬೇಕು, ಹೇಳ್ಕೊಡ್ಬೇಕು, ದೇವರೇ ಬಂದು ಆಶೀರ್ವಾದ ಮಾಡಬೇಕು, ದೇವರೇ ಬಂದು ಕಾಪಾಡಬೇಕು, ಇದೆಲ್ಲ ಇಟ್ಕೊಂಡಿದ್ರೆ ಆಗುತ್ತಾ? ಯಾವುದೋ ಒಂದು ರೂಪದಲ್ಲಿ ಅಂತಿದೆ, ಆ ಯಾವುದೋ ಒಂದು ರೂಪದಲ್ಲಿ ನಾವು ಬಂದು ಇಟ್ಕೊಂಡ್ರೆ ಒಳ್ಳೆಯದು, ತಿಳ್ಕೊಬೇಕು. ಅದನ್ನೇ ಅರಿವೇ ಗುರು ಅಲ್ವಾ, ಅನುಭವವೇ ಗುರು ಆ ಥರ ಹೋಗುತ್ತೆ. ಸೊ ಅದು ಸಿಕ್ಕಾಗ ನಾವು ಪಡ್ಕೊಂಡ್ರೆ ಒಳ್ಳೆಯದು. ಹಾಗಾಗಿ ಯಾವುದೇ ಸಂದರ್ಭದಲ್ಲಾಗಲಿ ಯಾವುದೇ ಸ್ಥಳದಲ್ಲಾಗಲಿ ನಮಗೆ ಬರ್ತಕ್ಕಂಥ ಪ್ರತಿಯೊಂದು ಮಾತೂ ಸಹ ಜ್ಞಾನ, ಪ್ರತಿಯೊಂದು ಕೆಲಸ ಕಾರ್ಯಗಳು ಸಹ ನಮಗೆ ಜ್ಞಾನ. ಕಷ್ಟ ಬರುತ್ತಲ್ಲ, ಏನಕ್ಕೆ ಕಷ್ಟ ಬರೋದು? ಕಷ್ಟ ಅಂತ ಅನಿಸುತ್ತೆ, ಯಾರಿಗೂ ಕಷ್ಟ ಅನಿಸುತ್ತೆ. ಯಾಕೆ ಕಷ್ಟ? ಗೆಲ್ಲೋದಿರೋರ್ಗೂ ಕಷ್ಟ, ದುಡ್ಡು ಇಲ್ದಿರೋರ್ಗೂ ಕಷ್ಟ. ಅರಿವಿರಲ್ಲ ಅವ್ರಿಗೆ ಗೆಲುವನ್ನು ಕಾಣೋದಕ್ಕೆ. ಹಾಂ, ಇಟ್ಕೊಳ್ಳಿ. ಯಾಕೆ ಕಷ್ಟ? ಹತ್ರ ಇದೆ ಕಷ್ಟ, ಧೈರ್ಯವಾಗಿ ಮುಂದೆ ಸಾಗೋದಕ್ಕೆ. ಆ ಕಷ್ಟವನ್ನು ನಾವು ಫೇಸ್ ಮಾಡಿದ್ರೆ ನಮಗೆ ಜ್ಞಾನ ಸಿಗುತ್ತೆ, ಜ್ಞಾನದ ಅನುಭವ ಸಿಗುತ್ತೆ. ಅದು ಸ್ಕಿಪ್ ಮಾಡಿದ್ರೆ ಮತ್ತೆ ಅದು ರಿಪೀಟ್ ಆಗಿ ಇನ್ನೊಂದು ದೊಡ್ಡದಾಗಿ ಬರುತ್ತೆ. ಸ್ಕಿಪ್ ಮಾಡೋ